हेलो स्टूडेंट्स, आप सभी को मेरा प्रणाम। प्रोफेसर के क्लास में आप सभी का स्वागत है। स्टूडेंट्स, आज आपको डायरेक्ट ब्लैक बोर्ड ही दिखा रहा हूँ। आप ब्लैक बोर्ड देखिए। आज बेसिक हिंदी कोर्स का 14वां दिन है, यानी 14th क्लास है। और इस क्लास में आपको पास्ट टेंस में किस तरह से सेंटेंस बनाना चाहिए या सेंटेंस फॉर्मेशन किस तरह होती है या वाक्य रचना कैसी होती है, यह आपको आज सिखाऊंगा। स्टूडेंट्स, जो भी मेरे चैनल पर नए हैं कृपा करके सब्सक्राइब कर लीजिए और वीडियो को अंत तक देखिए, मेरे साथ बने रहिए। स्टूडेंट्स, सपोर्ट करते रहिए। और आज आपको पास्ट टेंस में किस तरह से सेंटेंस बनाना चाहिए सिखा रहा हूँ। स्टूडेंट्स, ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಹೊಸಬ್ರಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಕೊನೆ ತನಕ ನೋಡಿ। ಇವತ್ತು ಬೇಸಿಕ್ ಹಿಂದಿ ಕೋರ್ಸ್ನ 14ನೇ ದಿನ, ಏನೇ 14ನೇ ಕ್ಲಾಸು। ಇವತ್ತು ನಿಮಗೆ ಭೂತಕಾಲದಲ್ಲಿ ಯಾವ ಥರ ಸೆಂಟೆನ್ಸ್ ಮಾಡಬೇಕು, ಆ ವಾಕ್ಯ ರಚನೆ ಹೇಗಿರುತ್ತೆ, ಅದೆಲ್ಲವನ್ನು ನೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ। ಸೊ ಈ ವಿಡಿಯೋ ಮಧ್ಯದಲ್ಲಿ ಬಿಡಬೇಡಿ, ಕೊನೆಯ ತನಕ ನೀವು ನೋಡ್ತಾ ಇರಿ, ನನ್ನನ್ನು ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಸ್ಟೂಡೆಂಟ್ಸ್। ಬನ್ನಿ ಇವಾಗ ಪಾಸ್ಟ್ ಟೆನ್ಸಲ್ಲಿ ಹೇಗೆ ಸೆಂಟೆನ್ಸ್ ಮಾಡಬೇಕನ್ನೋದು ಕಲಿಸ್ಕೊಡ್ತೀನಿ। ನಾನು ಮುಂಚೆ ಹೇಳ್ದ ಹಾಗೆ ಪ್ರೆಸೆಂಟ್ ಟೆನ್ಸ್ ನಾನು ಮುಗಿಸಿದ್ದೀನಿ। ಎಲ್ಲ ಟೆನ್ಸ್ಗಳಲ್ಲಿ 4 ಥರದ ಸೆಂಟೆನ್ಸ್ಗಳಿರುತ್ತೆ। ಇವತ್ತು ಕೂಡ ಹಾಗೆ ಪಾಸ್ಟ್ ಇಂಡೆಫಿನಿಟ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, पास्ट परफेक्ट टेंस, पास्ट परफेक्ट कंटिन्यूस टेंस, सामान्य भूतकाल, अपूर्ण भूतकाल, पूर्ण भूतकाल, संदिग्ध भूतकाल। ಈ ಮೇನು 4 ಪ್ರಕಾರದ ಸೆಂಟೆನ್ಸ್ ನೀವು ಮಾಡೋದನ್ನು ಕಲಿತ್ರೆ ನಿಮಗೆ ಚೆನ್ನಾಗಿ ಹಿಂದಿ ಬಂದ್ಬಿಡುತ್ತೆ, ಶುದ್ಧ ಹಿಂದಿ ಬಂದ್ಬಿಡುತ್ತೆ। ಬನ್ನಿ ಸ್ಟೂಡೆಂಟ್ಸ್, ಪಾಸ್ಟ್ ಟೆನ್ಸಲ್ಲೂ ಕೂಡ ಎಲ್ಲ ಸಬ್ಜೆಕ್ಟನ್ನು ಯೂಸ್ ಮಾಡಿ ಸೆಂಟೆನ್ಸ್ ಹೇಗೆ ಮಾಡೋದನ್ನು ಕಲಿಸ್ಕೊಡ್ತೀನಿ। ಸೊ ಇವಾಗ ಪಾಸ್ಟ್ ಇಂಡೆಫಿನಿಟಲ್ಲಿ ನಾನು ಫಸ್ಟು ಸಬ್ಜೆಕ್ಟ್ ಯಾವ್ದು ತೊಗೊಂಡಿದ್ದೇನೆ ಅಂದರೆ ಮೈ ತೊಗೊಂಡಿದ್ದೀನಿ, ಆಮೇಲೆ ಹಮ್ ತೊಗೊಳ್ಳೋಣ, ಆಮೇಲೆ ತುಮ್, ಆಪ್, ತು, ಹಿ, ಶಿ, ಇಟ್, ಎಷ್ಟು ಸಬ್ಜೆಕ್ಟ್ ಓಡಿದೆ ಅದೆಲ್ಲ ತೊಗೊಂಡು ಸೆಂಟೆನ್ಸ್ ಮಾಡೋದನ್ನು ಕಲ್ತ್ಕೊಳ್ಳೋಣ। ಬನ್ನಿ ಇವಾಗ ಮೈ ತೊಗೊಂಡಿದ್ದೀನಿ। ಯಾವಾಗಲೂ ಪಾಸ್ಟ್ ಇಂಡೆಫಿನಿಟ್ ಟೆನ್ಸ್ ಸೆಂಟೆನ್ಸ್ ಮಾಡುವಾಗ ಸಬ್ಜೆಕ್ಟ್ ಮೈ, ಸಬ್ಜೆಕ್ಟ್ ಜೊತೆ ನೇ ಕಂಪಲ್ಸರಿ ಕ್ಯಾಬ್ ಬರೀಬೇಕು, ಕಂಪಲ್ಸರಿ ನೇ ಬಂದ್ಬಿಡುತ್ತೆ। ಯಾವಾಗ ಬರುತ್ತೆ ಅಂದರೆ ಪಾಸ್ಟ್ ಇಂಡೆಫಿನಿಟ್ ಟೆನ್ಸಲ್ಲಿ ಮಾತ್ರ ನೇ ಬಂದ್ಬಿಡುತ್ತೆ। ಯಾವಾಗ ನೇ ಬರಿಬೇಕಂದ್ರೆ ಸಬ್ಜೆಕ್ಟ್ ವರ್ಡ್ ಜೊತೆ ಬರಿಬೇಕು। ಇವಾಗ ಸಬ್ಜೆಕ್ಟ್ ವರ್ಡ್ ಯಾವುದಿದೆ, ಇದು ಯಾವುದು ಅಕ್ಷರ ಸಬ್ಜೆಕ್ಟ್ ಇದೆ, ಮೈ ನೇ ಆರ್ ಹಮ್ ನೇ, ಉಸ್ ನೇ, ಈ ಥರ ನಾನು ಒಂದೊಂದಾಗಿ ನೀಟಾಗಿ ನಿಮಗೆ ಕಲಿಸ್ಕೊಡ್ತೀನಿ। ಇವಾಗ ಇದು ಒಂದು ನೀವು ಕಲ್ತ್ಕೊಂಡ್ರೆ ಹೆಚ್ಚು ಕಡಿಮೆ ನಿಮಗೆ ಹಿಂದಿ ಎಲ್ಲ ಗೊತ್ತು ಅಂಥೇಳಿ ನೀವು ಅರ್ಥ ಮಾಡ್ಕೊಳ್ತೀರ। ಇದು ಒಂದು ಮಾತ್ರ ಯಾರಿಗೂ ಬರಲ್ಲ ಅಷ್ಟೊಂದು। ಸೊ ನೀಟಾಗಿ ಕಲ್ತ್ಕೊಳ್ಳಿ ಯಾವ ಥರ ಬರಿಬೇಕಂತ। ಸಬ್ಜೆಕ್ಟ್ ಬರ್ತೀರಾ, ಸಬ್ಜೆಕ್ಟ್ ವರ್ಡ್ ಮೈ, ಮೈ ಹೋನೆ ಕೆ ಬಾದ್ ನೇ, ನೇ ಅಕ್ಷರ ಕಂಪಲ್ಸರಿ। ಆಫ್ಟರ್ ಸಬ್ಜೆಕ್ಟ್ ವರ್ಡ್ ವಿ ಶುಡ್ ಆ್ಯಂಡ್ ಮಸ್ಟ್ ಯೂಸ್ ನೇ ಲೆಟರ್। ಏ ನೇ ಲೆಟ್ರ್ ಯಾವಾಗ ಬರಿಬೇಕಂದ್ರೆ ಅಲ್ಲಿ ಒಂದು ರೂಲ್ ಇದೆ ಗ್ರಾಮರಲ್ಲಿ, ಆ ರೂಲ್ ಪ್ರಕಾರ ನೇ ಬರಿಬೇಕು। ಮೈ ನೇ, ಏ ನೇ ಬರೆದ ಮೇಲೆ ಆಫ್ಟರ್ ದಿಸ್ ನೇ ದೆನ್ ವಿ ರೈಟ್ ಆಬ್ಜೆಕ್ಟ್ ವರ್ಡ್। ಈ ಆಬ್ಜೆಕ್ಟ್ ವರ್ಡ್ ಆಯ್ತಲ್ವಾ, ಈ ಆಬ್ಜೆಕ್ಟ್ ವರ್ಡ್ ಆದಮೇಲೆ ನಾವು ನೋಡ್ತೀವಲ್ಲ ಆಬ್ಜೆಕ್ಟ್ ವರ್ಡ್ ಯಾವುದಿದೆ ಅಂತ। ಸೊ ಇಲ್ಲೇ ಒಂದು ನಿಯಮ ಇದೆ, ಆಬ್ಜೆಕ್ಟ್ ವರ್ಡ್ ಸ್ಟಿಲ್ಲಿಂಗ್ ಇದ್ದರೆ ವರ್ಬ್ ವರ್ಡ್ ಸ್ಟಿಲ್ಲಿಂಗ್ ಬರಿಬೇಕು, ऑब्जेक्ट वर्ड पुल्लिंग इधरे वर्ब वर्ड कूड़ा पुल्लिंग बरीबेको। सपोज यहाँ पर ऑब्जेक्ट वर्ड अगर पुल्लिंग है तो वर्ब वर्ड भी क्या पुल्लिंग लिखना, ऑब्जेक्ट वर्ड अगर स्टिलिंग है तो स्टिलिंग वर्ब वर्ड लिखना। सो यहाँ पर कहानी स्टिलिंग है इसलिए लिखी, मैंने कहानी लिखी, तो लिखी आल्सो स्टिलिंग वर्ब वर्ड, ऑब्जेक्ट वर्ड आल्सो स्टिलिंग। ಇದು ಸ್ಟಿಲ್ಲಿಂಗ್ ಇದ್ದರೆ ಸ್ಟಿಲ್ಲಿಂಗು ವರ್ಬ್ ವರ್ಡ್ ಬರೀಬೇಕು, ಪುಲ್ಲಿಂಗ್ ಇದ್ದರೆ ಪುಲ್ಲಿಂಗ್ ವರ್ಬ್ ವರ್ಡ್ ಬರೀಬೇಕು। ಓಕೆನಾ? ನೆಕ್ಸ್ಟ್ ಯು ಕಮ್ ಟು ಸೆಕೆಂಡ್ ಸೆಂಟೆನ್ಸ್, ದಟ್ ಈಸ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಸೆಂಟೆನ್ಸ್।
यहाँ पर ये ने केवल क्या पास्ट इंडेफिनिट टेंस के लिए इस्तेमाल करना, सेकेंड सेंटेंस के लिए, थर्ड सेंटेंस के लिए, फोर्थ सेंटेंस के लिए कभी इस्तेमाल नहीं करना। याद रखिए ने अक्षर कब इस्तेमाल किया जाता है, पास्ट इंडेफिनिट टेंस में सब्जेक्ट के बाद ने अक्षर इस्तेमाल किया जाता है। और उसके बाद ऑब्जेक्ट वर्ड जो होता है ना, ऑब्जेक्ट वर्ड को पहचानना। ऑब्जेक्ट वर्ड स्त्रीलिंग है तो वर्ब वर्ड भी स्त्रीलिंग लिखना, पुल्लिंग है तो वर्ब वर्ड भी क्या पुल्लिंग लिखना। स्टूडेंट्स ಇದು ಅರ್ಥ ಆಯ್ತಲ್ವಾ? मैंने कहानी लिखी, ಈ ನೇ ಅಕ್ಷರ ಕಂಪಲ್ಸರಿ ಬರೀಬೇಕು पास्ट इंडेफिनिट ಅಲ್ಲಿ। ಏನೇ सामान्य भूतकाल का जो सेंटेंस अगर बना रहे ಅಂದರೆ ಸಾಮಾನ್ಯ ಭೂತಕಾಲ ಸೆಂಟೆನ್ಸ್ ಮಾಡುವಾಗ ಸಬ್ಜೆಕ್ಟ್ ವರ್ಡ್ ಆದಮೇಲೆ ನೇ ಬರೀಬೇಕು, ನೇ ಆದಮೇಲೆ ಆಬ್ಜೆಕ್ಟ್ ವರ್ಡ್ ಯಾವ್ದು ಬರುತ್ತೆ ಆಬ್ಜೆಕ್ಟ್ ವರ್ಡನ್ನು ಫೈಂಡ್ ಮಾಡಬೇಕು। ಆಬ್ಜೆಕ್ಟ್ ವರ್ಡ್ ಸ್ತ್ರೀಲಿಂಗ್ ಇದ್ದರೆ ವರ್ಬ್ ವರ್ಡ್ ಕೂಡ ಸ್ತ್ರೀಲಿಂಗ್ ಬರೀಬೇಕು, ಪುಲ್ಲಿಂಗ್ ಇದ್ದರೆ ವರ್ಬ್ ವರ್ಡ್ ಕೂಡ ಪುಲ್ಲಿಂಗು ಬರೀಬೇಕು। ಸೊ ಅರ್ಥ ಆಯ್ತು ಅಂದ್ಕೊಳ್ತೀನಿ ಸ್ಟೂಡೆಂಟ್ಸ್। ದೆನ್ ಯು ಕಮ್ ಟು ಸೆಕೆಂಡ್ ಸೆಂಟೆನ್ಸ್, ದಟ್ ಈಸ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್। ಮೈ ಕಹಾನಿ ಲಿಖ್ ರಹಾ ಥಾ, ಸೊ ಇಲ್ಲಿ ಥಾ ಬರೀಬೇಕು। ನಾವು ಪ್ರೆಸೆಂಟ್ ಟೆನ್ಸಲ್ಲಿ ಹೈ ಬರಿತೀವಿ, ಪಾಸ್ಟಲ್ಲಿ ಥಾ ಬರೀಬೇಕು। ಮೈ ಕಹಾನಿ ಲಿಖ್ ರಹಾ ಥಾ, ಥರ್ಡ್ ಒನ್ ಪ್ರೆಸೆಂಟು ಪರ್ಫೆಕ್ಟ್ ಟೆನ್ಸ್, ಮೈ ಕಹಾನಿ ಲಿಖ್ ಚುಕಾ ಥಾ, ಇದು ಕಂಪ್ಲೀಟ್ ಪರ್ಫೆಕ್ಟ್ ಆಗಿದೆ। ಫೋರ್ತ್ ಒನ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಮೈ ಕಹಾನಿ ಲಿಖಾ ಹೂಂಗಾ। ಪ್ರೆಸೆಂಟ್ ಟೆನ್ಸಲ್ಲಿ ಏನು ಬರೀತೀವಿ ಅಂದರೆ ಮೈ ಕಹಾನಿ ಲಿಖ್ತಾ ಹೋऊंगा, ಇದು ಪ್ರೆಸೆಂಟ್ ಟೆನ್ಸಲ್ಲಿ ಲಿಖ್ತಾ ಹೋऊंगा, ಪಾಸ್ಟ್ ಟೆನ್ಸಲ್ಲಿ ಲಿಖಾ ಹೂಂಗಾ, ಹೂ ಬರೆದು ಗಾ ಬರೀಬೇಕು। ಸೊ ಇದು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರಿ ಅಂತ ಅಂದ್ಕೊಳ್ತೀನಿ। ನೆಕ್ಸ್ಟ್ ಸೇಮ್ ವಿ ಯೂಸ್ ಹಮ್। ಇವಾಗ ಹಮ್ಮು ಪ್ಲೂರಲ್ ವರ್ಡ್ ಇದೆ, ಇದು ಹಮ್ಮು ಯಾವ ಥರ ಯೂಸ್ ಮಾಡಬೇಕು ಇಲ್ಲಾಂದರೆ ಹಮ್ನೆ ಕಹಾನಿ ಲಿಖಿ, ಲಿಖಿ ಸೇಮ್ ಬರೆದು ಇಲ್ಲಿ ಡಾಟ್ ಕೊಡಬೇಕು। ವೈ ವಿ ಪುಟ್ ಹಿಯರ್ ಡಾಟ್ ಮೀನ್ಸು ಸಬ್ಜೆಕ್ಟ್ ವರ್ಡ್ ಈಸು ಪ್ಲೂರಲ್ ವರ್ಡ್, ದಟ್ಸ್ ವೈ ವಿ ಪುಟ್ ಹಿಯರು ಡಾಟ್ ಆನ್ ವರ್ಬ್ ವರ್ಡ್ ಮೇಲೆ ಡಾಟ್ ಕೊಡಬೇಕು। ಹಮ್ನೆ ಕಹಾನಿ ಲಿಖಿ, ಹಮ್ ಕಹಾನಿ ಲಿಖ್ ರಹೆ ಥೇ, ಈ ಥರ ಬರೀಬೇಕು। ಹಮ್ ಯೂಸ್ ಮಾಡಿದ್ರೆ ಇಲ್ಲಿ ಹಮ್ ಅಂತ ಯೂಸ್ ಮಾಡಿದ್ರೆ ಯಾವ ಥರ ಸೆಂಟೆನ್ಸ್ ಬರೀಬೇಕಂದ್ರೆ ಹಮ್ 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 हम हमने कहानी लिखी, हम कहानी लिख रहे थे, हम कहानी लिख चुके थे, हम कहानी लिखे होंगे। ಇದಕ್ಕೆ ಹೋ ಬರೆದು ಡಾಟ್ ಕೊಟ್ಟು ಗೆ ಹೋಂಗೆ, ಈ ಥರ ಸೆಂಟೆನ್ಸನ್ನು ಮಾಡೋದನ್ನು ನೀಟಾಗಿ ಕಲ್ತ್ಕೊಳ್ಳಿ ಸ್ಟೂಡೆಂಟ್ಸ್। ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ। ನೆಕ್ಸ್ಟ್ ಪೀರಿಯಡಲ್ಲಿ ಇನ್ನೂ ಸ್ವಲ್ಪ ಸೆಂಟೆನ್ಸ್ ಹೇಗೆ ಮಾಡೋದನ್ನು ಕಲಿಸ್ಕೊಡ್ತೀನಿ। ಥ್ಯಾಂಕ್ ಯು। ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ।